Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡ್ ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಫ್ರಂಟ್ ಪಾರ್ಟ್ ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಬ್ಯಾಕ್ ಪಾರ್ಟ್ ಬೋಟ್ ನೆಕ್ ವಿತ್ ಡಿಸೈನ್ ಮಾಡೋದು ತೋರಿಸಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್. ಪ್ರಿನ್ಸಸ್ ಕಟ್ ವಿತ್ ನಾರ್ಮಲ್ ನೆಕ್ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಬೇಕಾದ್ರೆ ನಾನು ಅದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡಿ ನಿಮಗೆ ಡಿಸೈನ್ಸ್ ಕೂಡ ತೋರಿಸಿದ್ದೆ. ಪೇಪರ್ ರೋಲ್ ಆಗ್ತಾ ಇದೆ. ಇದು ಇಲ್ಲಿ ನೋಡ್ಕೊಳ್ಳಿ, ಹೀಗೆ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್. ಓಕೆ, ಸೊ ಇದೇ ಮೆಜರ್ಮೆಂಟ್ ನಾನು ಇದನ್ನೇ ಟ್ರೇಸ್ ಮಾಡ್ಕೋತೀನಿ. ಸೊ ಬೈ ಯೂಸಿಂಗ್ ದ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ನ ಮಾಡೋದು ಹೇಗೆ? ಓಕೆ, ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಟ್ರೇಸ್ ಮಾಡ್ಕೋತೀವಿ? ಲೆಂತು, ಶೋಲ್ಡರ್ ಸ್ಲೋಪು ಆ್ಯಂಡ್ ದೆನ್ ಆರ್ಮ್ ಹೋಲ್ ಶೇಪ್. ಓಕೆ, ನೆಕ್ ಶೇಪು ಸೇಮ್ ಬೇಕಾದರೆ ನಾವು ಮಾಡ್ಕೋಬೋದು, ಅಷ್ಟೇ ಡೀಪು. ಇಲ್ಲ ಬೇರೆ ನೆಕ್ ಡೀಪ್ ಜಾಸ್ತಿ ಇಟ್ಕೊತೀವಿ ಅಂತ ಹೇಳಿದ್ರೆ ಹಾಗೂ ಕೂಡ ಮಾಡಬಹುದು. ಓಕೆನಾ, ಮಾಡೋಣ ಹಾಗಾದರೆ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟಿಗೆ ನಾನು ಏನೇನು ಮೆಷರ್ಮೆಂಟ್ಸ್ ತೊಗೊಂಡಿದ್ದೆ, ಅಳತೆ ಏನೇನು ತೊಗೊಂಡಿದ್ದೆ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆ ಅಲ್ವಾ? ಲಿಟಲ್ ಬಿಟ್ ಝೂಮ್ ಇಟ್. ನೋಡಿ, ಕಾಣಿಸ್ತಾ ಇದೆಯಾ? ಸೊ ಫುಲ್ ಲೆಂತ್ ಪೂರ್ತಿ ಉದ್ದ 14, ಎದೆ ಸುತ್ತಳತೆ ಚೆಸ್ಟ್ ಮೆಜರ್ 38, ಶೋಲ್ಡರ್ 14, ಭುಜ 14 ಇಂಚು, ವೇಸ್ಟ್ ರೌಂಡ್ 34, ಬಸ್ಟ್ ಪಾಯಿಂಟು 10.5, ಸ್ಲೀವ್ ಲೆಂತು 6, ಸ್ಲೀವ್ ರೌಂಡು 12 ಇಂಚು, ನೆಕ್ ವಿಡ್ತ್, ನೆಕ್ ಡೀಪು ಆ್ಯಂಡ್ ದೆನ್ ನೆಕ್ ಡೀಪ್ ಫ್ರಂಟ್ ಮತ್ತು ಬ್ಯಾಕ್ ನಾನು ಮೆನ್ಷನ್ ಮಾಡಿಲ್ಲ. ಅದು ಮತ್ತೊಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇದರಲ್ಲೂ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಈ ಅಳತೆನ ನಾವು ತೊಗೊಂಡಿದ್ದೀವಿ ಇಲ್ಲಿ ಏನಕ್ಕೆ? ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಮಾಡಲಿಕ್ಕೋಸ್ಕರ. ಓಕೆನಾ? ಸೊ ಹಿಯರ್ ಐ ಆಮ್ ಟೇಕಿಂಗ್, ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಫ್ರೆಂಡ್ಸ್, ಸೊ ದಟ್ ಯು ಕ್ಯಾನ್ ಸಿ ದ ಹೋಲ್ ಡ್ರಾಯಿಂಗ್. ಆಯಿತಾ? ಓಕೆನಾ? ಸೊ ಇಲ್ಲಿ ನೋಡಿ, ಫ್ರಂಟ್ ಪಾರ್ಟು ಫ್ರಂಟಲ್ಲಿ ನಮ್ಮದು ಓಪನಿಂಗ್ ಇರೋದ್ರಿಂದ, ಫ್ರಂಟಲ್ಲಿ ಮುಂಭಾಗದಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ಹೊಲಿಯೋದ್ರಿಂದ ಇಲ್ಲಿ ನಾನು ಓಪನಿಂಗಲ್ಲಿ ತಗೋತಾ ಇದ್ದೀನಿ. ಡ್ರಾಯಿಂಗ್ನ ನಾನು ಓಪನ್ ಸೈಡಿಂದ ಮಾಡ್ತಾ ಇದ್ದೀನಿ. ಓಕೆನಾ? ಬ್ಯಾಕಲ್ಲಿ ಕ್ಲೋಸ್ ಇದೆ. ಇನ್ ಕೇಸ್ ನೀವು ಬ್ಯಾಕ್ ಓಪನ್ ಇಟ್ಕೋತೀರಾ ಅಂದರೆ ಬ್ಯಾಕ್ನ ಕಟ್ ಮಾಡ್ತೀರಾ, ಕಟ್ಟಿಂಗಲ್ಲಿ ಈ ಥರದ್ರಲ್ಲಿ ಹಿಂಗೆ ಅಂದರೆ ಓಪನ್ ಎಡ್ಜಲ್ಲಿ ಡ್ರಾಯಿಂಗ್ ಮಾಡ್ಕೋತೀರಾ ಆ್ಯಂಡ್ ದೆನ್ ಫ್ರಂಟ್ ಪಾರ್ಟನ್ನು ಫೋಲ್ಡಿಂಗಲ್ಲಿ ಮಾಡ್ತೀವಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಕೆಲವೊಂದು ಪಿನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಪೇಪರ್ ಪ್ಯಾಟ್ರನ್ ಬಂದು ಫೋಲ್ಡ್ ಆಗ್ತಾ ಇತ್ತಲ್ಲ, ಹಾಗಾಗಿ. ಸೊ ಈಗೇನು ಮಾಡ್ತೀನಿ ಅಂದರೆ ನಾನು ಇದು ಕಟ್ಟೆ ಓಪನಲ್ಲಿದೆ ಹೌದಾ? ಈ ಸೈಡಲ್ಲಿ ನನ್ನ ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಎಡ್ಜನ್ನ ಸಮ ಇಟ್ಕೊಳ್ಳೋಣ ಹೀಗೆ. ಆ್ಯಂಡ್ ದೆನ್ ಟಾಪ್ ಸೈಡಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಮೇಲ್ಗಡೆ ಕಾಣಿಸ್ತಾ ಇದೆಯಾ? ಹೀಗೆ ಸ್ವಲ್ಪ ಜಾಗ ಇಟ್ಕೊಂಡು ನೆಕ್ ಶೇಪು, ಶೋಲ್ಡರ್ ಸ್ಲೋಪು ಇದನ್ನೆಲ್ಲ ಟ್ರೇಸ್ ಮಾಡ್ಕೊಳ್ಳೋಣ. ಓಕೆನಾ? ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಮಾತ್ರ ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆ, ಆರ್ಮ್ ಹೋಲ್ ಶೇಪು ಬ್ಯಾಕ್ದೇ ಡ್ರಾ ಮಾಡಿದ್ದೀನಿ. ನಂತರ ನಾವು ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಡ್ರಾ ಮಾಡೋಣ. ಓಕೆನಾ? ಸೊ ಇಲ್ಲಿ ಯಾಕೆ ಇನ್ನೂ ನಾನು ಡ್ರಾ ಮಾಡಿಲ್ಲ ವೇಸ್ಟ್ ಇದನ್ನ ಅಂತ ಹೇಳಿದ್ರೆ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿ. ನೋಡಿ, ಇಷ್ಟು ನಾವು ಮಾರ್ಕ್ ಮಾಡಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ಪ್ರಿನ್ಸಸ್ ಕಟ್ಟು ನಾರ್ಮಲ್ ನೆಕ್ ಮೆಷರ್ ಇಟ್ಕೊಂಡು ಮಾಡಿದ್ದು. ಸೊ ಯಾವುದೇ ಥರ ಪ್ರಿನ್ಸಸ್ ಕಟ್ ಮಾಡೋದಾದ್ರೆ ಕಟ್ಟಿಂಗ್, ಪ್ರಿನ್ಸಸ್ ಕಟ್ ಶೇಪ್ಸು ಕಟ್ಟಿಂಗ್ ಎಲ್ಲ ಸೇಮೇ ಇರೋದ್ರಿಂದ ಈ ಪಿಕ್ಚರ್ನ ನಾನು ತೊಗೊಂಡಿದ್ದೀನಿ. ಮತ್ತೆ ಟು ಎಕ್ಸ್ಪ್ಲೈನ್ ಯು ಪ್ರಾಪರ್ಲಿ, ಅಂದರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪಿಕ್ಚರ್ ಇದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಇಂಟೆನ್ಷನ್ ಅಷ್ಟೇ. ಸೊ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಅಷ್ಟು ತೊಗೊಂಡಿದ್ವಲ್ಲ, ಹಿಂಭಾಗದಲ್ಲಿ ತೊಗೊಂಡ್ವಿ ಅಲ್ಲ, ಅಷ್ಟೇ ಆಗಲ್ಲ. ಯಾಕೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಕೊಡ್ತೀವಿ. ಅಂದರೆ ನಾರ್ಮಲ್ ಬ್ಲೌಸ್ 4 ಡಾಟ್ ಬ್ಲೌಸ್ ಇರುತ್ತಲ್ಲ, ಅದರಲ್ಲೂ ಏನು ಮಾಡ್ತೀವಿ ಹೇಳಿ, ನಾವು ಇಲ್ಲಿ ಒಂದು ದೊಡ್ಡ ಡಾಟ್ ಹೊಲಿತೀವಿ ಅಲ್ವಾ, ಅದಕ್ಕೆ ನಾವು 1 ಇಂಚ್ ಆ ಕಡೆ ಈ ಕಡೆ ಎಕ್ಸ್ಟ್ರಾ ತಗೋತೀವಿ. ಏನಕ್ಕೆ ತಗೋತೀವಿ ಅಂತ ಹೇಳಿದ್ರೆ ನಮ್ಮ ಬಸ್ಟ್ ಶೇಪ್ ಕರೆಕ್ಟ್ ಆಗಿ ಫಿಟ್ ಆಗ್ಲಿ, ಅದಕ್ಕೆ ಬೇಕಾಗಿರೋ ಫುಲ್ನೆಸ್, ಅದಕ್ಕೆ ಬೇಕಾಗಿರೋ ಜಾಗ ಸಿಗ್ಲಿ ಅನ್ನೋದಕ್ಕೋಸ್ಕರ. ಸೊ ಅದೇ ನಾವು ಇಲ್ಲೂ ಪ್ರಿನ್ಸಸ್ ಕಟ್ಟಲ್ಲೂ ಕೂಡ ನಾವು ಅದೇ ರೂಲ್ಸ್ನೇ ಫಾಲೋ ಮಾಡ್ತೀವಿ. ಓಕೆನಾ?
ಸೊ ಎಷ್ಟು ಎಕ್ಸ್ಟ್ರಾ ತಗೋಬೇಕಪ್ಪ ಹಾಗಾದ್ರೆ ಅಂತ ಹೇಳಿದ್ರೆ ಫಸ್ಟ್ ಎಷ್ಟು ಮಾರ್ಕ್ ಮಾಡ್ಬೇಕು ಅನ್ನೋದು ನೋಡೋಣ. ಓಕೆನಾ? ಸೊಂಟದ ಸುತ್ತಳತೆ ನಮ್ದು 34 ಇದೆ. 34 ಕಾಲ್ ಭಾಗ ಕಾಣಿಸ್ತಾ ಇದೆಯಾ? ಕಾಲ್ ಭಾಗ ಎಷ್ಟು ಬರುತ್ತೆ ನೋಡಿ ಇಲ್ಲಿ. 34 1/4 ಆಫ್ ವೇಸ್ಟ್ ರೌಂಡ್, ದಟ್ ಈಸ್ 8.5. ಸೊ 8.5 ನಾವು ಫಸ್ಟ್ ಮಾರ್ಕ್ ಮಾಡೋಣ. ಅಂದ್ರೆ 8.25. ಫ್ರೆಂಡ್ಸ್, ಇಲ್ಲಿ ನಾನು ಇನ್ನೊಂದು ಎಕ್ಸ್ಪ್ಲೈನ್ ಮಾಡಲಿಲ್ಲ ನಿಮಗೆ. ಅದೇ ವೇಸ್ಟ್ ರೌಂಡ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ನೋಡಿ ಫುಲ್ ನಾವು ಮಾರ್ಕ್ ಮಾಡ್ಕೊಂಡ್ವಿ, ಹೌದಾ? ಸೊ ಬ್ಯಾಕ್ ಪಾರ್ಟ್ ಇಂದ ಉದ್ದ ಎಷ್ಟಿದೆ ನೋಡಿ, ಇದು ಇಲ್ಲಿದೆ, ಹೌದಾ? ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಉದ್ದ ಇಲ್ಲಿವರೆಗೂ ಇದೆ. ಅಂದ್ರೆ ನಾವು ಎಷ್ಟು ತಗೊಂಡಿದ್ವಿ ಬ್ಯಾಕ್ ಅಲ್ಲಿ? ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ತಗೊಂಡಿದ್ವಿ. ವಿ ಹ್ಯಾವ್ ಟೇಕನ್ ಫುಲ್ ಲೆಂತ್ ಪ್ಲಸ್ 1 ಇಂಚ್ ಇನ್ ದ ಬ್ಯಾಕ್ ಪಾರ್ಟ್, isn't it friends? Whereas for front ಪಾರ್ಟಿಗೆ ಇನ್ನು 1 ಇಂಚು ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಓಕೆ, ನೋಡಿ ಇನ್ನು 1 ಇಂಚು ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ಟ್ರಾ 1 ಇಂಚ್. ಓಕೆನಾ? ಸೊ ಅದನ್ನ ಇಲ್ಲಿ ನಾನು ಲೈನ್ ಡ್ರಾ ಮಾಡ್ಕೋತೀನಿ. ಓಕೆ, ಇದೊಂದು ಪಾಯಿಂಟ್ ಸ್ಕಿಪ್ ಆಯಿತು, ಡೋಂಟ್ ಮೈಂಡ್. ಓಕೆನಾ? ಕಾಣಿಸ್ತಾ ಇದೆಯಾ? ನೋಡಿ ಹೀಗೆ. ಇದು ಎಕ್ಸ್ಟ್ರಾ ಏನಿದೆ ಅದು ಅನ್ವಾಂಟೆಡ್, ಇದನ್ನ ಕಟ್ ಮಾಡಿ ತೆಕ್ಕೊಳ್ಳೋಣ. ಓಕೆ, ಸೊ ಈಗ ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂತ ಹೇಳಿದ್ರೆ, ವೇಸ್ಟ್ ರೌಂಡ್ ನಮ್ಗೆ ಎಷ್ಟು ಬಂತು? 8.25. ಸೊ 8.25 ಎಲ್ಲಿ ಬರುತ್ತೆ ನಾವು ಅದನ್ನ ಮಾರ್ಕ್ ಮಾಡೋಣ ಫಸ್ಟ್. ಓಕೆನಾ? 8.25 ಇಲ್ಲಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಆ ನಂತರ ಪ್ರಿನ್ಸಸ್ ಕಟ್ ಶೇಪ್ ಆ ಡಾಟ್ ಮಾರ್ಕ್ ಮಾಡ್ತೀವಲ್ಲ, ಪ್ರಿನ್ಸಸ್ ಕಟ್ ಇದು ಡಿಸ್ಟೆನ್ಸ್ ನಮಗೆ 2 ಇಂಚ್ ಬೇಕು. ಸೊ ಎಷ್ಟು? 2. ಸೊ ಆ 2 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಓಕೆನಾ? 2 ಇಂಚ್. ಸೊ ಆ ನಂತರ ನಾನು ಏನ್ ಮಾಡ್ತೀನಿ, ಮೇಲ್ಗಡೆ 2 ಇಂಚು ಇನ್ಲೆಗ್ ತಗೊಂಡಿರ್ತೀನಿ, ಹೌದಾ? ಮೇಲೆ ಎಷ್ಟು ತಗೊಂಡಿದ್ವಿ? ಇನ್ಲೆಗೆ 2 ಇಂಚಸ್. ಆ 2 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ, 2 ಇಂಚ್. ಆಯ್ತಾ? ಬಟ್ ನಾವಿಲ್ಲಿ ಚೆಸ್ಟ್ ಮೆಜರ್ ಅಲ್ಲಿ ಎಷ್ಟು ತಗೊಂಡಿದ್ವಿ ಬ್ಯಾಕ್ ಪಾರ್ಟಿಗೆ ನೋಡಿ, ಇಲ್ಲಿ 9.25 ಇಲ್ಲಿ ಕಾಣಿಸ್ತಿದ್ಯಾ? ನಾನು ಅಲ್ಲಿ ಮಾರ್ಕ್ ಮಾಡ್ಕೊಂಡೆ ಟ್ರೇಸ್ ಮಾಡಿದಾಗ 9.5 ಪ್ಲಸ್ 2 ಇಂಚ್ ಅಂದ್ರೆ 11.5 ಇದೆ. ಇದು ಕರೆಕ್ಟಾ? ಸೊ ಬಟ್ ನಮಗಿಲ್ಲಿ 11.5 ಇದೆ, ಅಷ್ಟೇ ಸಾಕಾಗತ್ತಾ ಫ್ರಂಟ್ ಪಾರ್ಟಿಗೆ? ಇಲ್ಲ, ಎಷ್ಟು ಬೇಕು? ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಕಂಕ್ಳ ಹತ್ರ ಒಂದು ಡಾಟ್ ಸ್ಟಿಚ್ ಮಾಡ್ತೀವಿ, isn't it friends? ಫ್ರಂಟ್ ಪಾರ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಒಂದು ಡಾಟ್ ನ ಸ್ಟಿಚ್ ಮಾಡ್ತೀವಿ. ಆ ಡಾಟ್ ನ ನಮ್ಗೆ ಎಷ್ಟು ಬೇಕು? ಎಕ್ಸ್ಟ್ರಾ 1/2 ಇಂಚ್ ಬೇಕು. ದಟ್ 1/2 ಇಂಚ್ ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ಟ್ರಾ. ಅರ್ಧ ಇಂಚು ಇಲ್ಲಿ ಮುಂಭಾಗದಲ್ಲಿ ನಾನು 1/2 ಇಂಚು ಎಕ್ಸ್ಟ್ರಾ ತಗೋತೀನಿ. ಓಕೆನಾ? ಸೊ ಈಗೇನ್ ಮಾಡೋಣ, ಔಟರ್ ಪಾಯಿಂಟ್ ಈ ಔಟರ್ ಪಾಯಿಂಟ್ ಈ ಕಾಣಿಸ್ತಿದಲ್ಲ, ಔಟರ್ ಪಾಯಿಂಟ್ ಎರಡನ್ನು ಜಾಯಿನ್ ಮಾಡ್ಕೊಳ್ಳಿ ಹೀಗೆ. ಓಕೆನಾ? ಸ್ಟಿಚಿಂಗ್ ಲೈನ್ ಈಗಲೇ ನಾವು ಕನೆಕ್ಟ್ ಮಾಡೋದು ಬೇಡ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಈ ಪಾಯಿಂಟ್ ಬೇಕಾದ್ರೆ ಇಲ್ಲಿಂದ 2 ಇಂಚ್ ಮಾರ್ಕ್ ಮಾಡಿ ಒಳಗಡೆಗೆ ಇನ್ಲೆ. ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ನೀವೇನ್ ಮಾಡಿ, ಇಲ್ಲಿಂದ 2 ಇಂಚ್ ಇನ್ಲೆ, ಇದು 2 ಇಂಚ್ ಇನ್ಲೆ ಇದೆ, ಹೌದಾ? ನೋಡಿ, ಸೊ ಇದನ್ನ ಕನೆಕ್ಟ್ ಮಾಡಿ. ಸೊ ದಟ್ ದಿಸ್ ಈಸ್ ಯುವರ್ ಚೆಸ್ಟ್ ಸ್ಟಿಚಿಂಗ್ ಲೈನ್. ಏನಿದು? ಇದು ನಮ್ಮ ಹೊಲಿಯೋ ಲೈನ್. ಓಕೆನಾ? ಸೊ ಇವಾಗ ಫಸ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಡೀಪ್ ಏನ್ ತಗೊಂಡ್ವಿ ಅದನ್ನೇ ನಾವು ಬೋಟ್ ನೆಕ್ ತಗೊಂಡಿದ್ದೀನಿ ನಾನಿಲ್ಲಿ. ಸೊ ಇನ್ನೊಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದ್ರೂ ಹೊಸಬ್ರು ಏನಾದ್ರು ನೋಡ್ತಾ ಇದ್ರೆ ಇದು ಕನ್ಫ್ಯೂಸ್ ಆಗೋದ್ ಬೇಡ ಅವರಿಗೆ. ಇದೇನು ಡೈರೆಕ್ಟ್ ಮಾರ್ಕ್ ಮಾಡ್ಬಿಟ್ರಪ್ಪ ಬೋಟ್ ನೆಕ್ ಅಂತ ಹೇಳ್ಬಿಟ್ಟಿ ಅಂತ ಹೇಳಿ. ಓಕೆ, ಓಕೆ. ಸೊ ಬೋಟ್ ನೆಕ್ಕಿಗೆ ಯಾವಾಗ್ಲೂ ಅಷ್ಟೇನೆ ಫ್ರೆಂಡ್ಸ್, ಮಿನಿಮಮ್ ನಾವು ಅಗಲ ಎಷ್ಟು ತಗೋಬೇಕು ನೆಕ್ ವಿಡ್ತ್ ಅಂತ ಹೇಳಿದ್ರೆ, ಮಿನಿಮಮ್ ಇಟ್ ಶುಡ್ ಸ್ಟಾರ್ಟ್ಸ್ ವಿತ್ 3.5. ಎಷ್ಟು? 3.5 ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಹೇಳಿದೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, 5 ಇಂಚು, ನಾಟ್ ಮೋರ್ ದ್ಯಾನ್ ದಟ್. 5 ಇಂಚ್ಗಿಂತ ಜಾಸ್ತಿ ಅಲ್ಲ. 3.5 ಇಂಚ್ಗಿಂತ ಕಮ್ಮಿ ಇಟ್ರೆ ಅದು ಬೋಟ್ ನೆಕ್ ಅಂತ ಕರ್ಸ್ಕೊಳ್ಳಲ್ಲ, ಬೋಟ್ ನೆಕ್ ಶೇಪ್ ನಮಗೆ ಮಾಡ್ಲಿಕ್ಕೂ ಬರೋಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? 3.5 ಅದು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು? 5. ಕೆಲವರು 5.5 ಎಲ್ಲ ತಗೋತಾರೆ, ಅದು ತುಂಬಾ ಹೆವಿ ಸೈಜ್ ಇರುತ್ತಲ್ವಾ ಆ ಸೈಜ್ ಅವರಿಗೆ. ಬಟ್ ಅದು ರೇರ್ ಕೇಸ್ ಆಗಿರೋದ್ರಿಂದ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ದಟ್ ಒನ್. ಓಕೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಓಕೆ, ಸೊ ಮಿನಿಮಮ್ ಎಷ್ಟು? 3.5, ಮ್ಯಾಕ್ಸಿಮಮ್ 5. ಸೊ ನಾನು ಇಲ್ಲಿ ತಗೊಂಡಿದ್ದೆಷ್ಟು? 4.25. ಓಕೆನಾ? 4.25. ಸೊ ಇನ್ನೊಂದು ಟ್ರಿಕ್ಸು ಕೂಡ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಈಸಿಯಾಗಿ ನಿಮಗೆ ಅರ್ಥ ಆಗೋಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅದನ್ನ ನೋಡಿ, ನಾನು ಬೇಕಾದ್ರೆ ಇದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ
ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಡೀಪ್ ಎಷ್ಟಪ್ಪ ಇಟ್ಕೋಬೇಕು, ಬೋಟ್ ನೆಕ್ ಅಂತ ಅನ್ಸ್ಕೋಬೇಕು ಅನ್ನೋದಾದ್ರೆ ಅದು ಎಷ್ಟಿರ್ಬೇಕು, ಇದರ್ ಯು ಕ್ಯಾನ್ ಟೇಕ್ 2.5 ಆಯ್ತಾ, 2.5 ಮಿನಿಮಮ್, 2.5, 3, 3.5, 4, 4.5 ಆಯ್ತಾ. ಅದ್ರ ನಂತರ ಬಂದ್ರೆ 5 ಇಂಚ್ ಬಂದ್ರೆ ಇಲ್ಲೂ 5 ಇಂಚ್ ಇದ್ರೆ ಬೋಟ್ ನೆಕ್ ಶೇಪ್ ಬರುತ್ತೆ. ಓಕೆನಾ? ಕತ್ತಿನ ಅಗ್ಲನು 5 ಇಂಚ್ ಇದ್ದು ಇಲ್ಲೂ 5 ಇಂಚ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಬೋಟ್ ನೆಕ್ ಶೇಪ್ ಬರುತ್ತೆ. ಇಲ್ಲಿ ಕಮ್ಮಿ ತಗೊಂಡು ನೀವು ಇಲ್ಲಿ ಜಾಸ್ತಿ ತಗೊಂಡ್ರೆ ನಿಮಗೆ ಬೋಟ್ ನೆಕ್ ಶೇಪ್ ಬರಲ್ಲ. ಸೊ ಹಾಗಾಗಿ ಮಿನಿಮಮ್ ಎಷ್ಟು ನಾ ಹೇಳಿದ್ದು 2.5, ಮ್ಯಾಕ್ಸಿಮಮ್ ಯು ಕ್ಯಾನ್ ಗೋ ವಿತ್ 5 ಇಂಚಸ್ ವೆನ್ ಕಂಡೀಷನ್ಸ್ ಏನೋ ಇಲ್ಲೂ 5 ಇದ್ರೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಾವು ಎಷ್ಟು ತಗೊಂಡಿದೀವಿ ನೋಡಿ, 3.5 ತಗೊಂಡು ಬೋಟ್ ನೆಕ್ ಶೇಪ್ ನ ಕೊಟ್ಟಿದೀವಿ. ಓಕೆನಾ? ಸೊ ಇಲ್ಲಿ ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಇದೆ, ಫ್ರಂಟ್ ಆರ್ಮ್ ಹೋಲ್ ಶೇಪ್ ಹೇಗ್ ಕೊಡ್ತೀರಿ, ಮುಂಭಾಗದ ಕಂಕ್ಲಿನ್ ಶೇಪ್ ಕೊಡಕ್ಕೆ ಏನ್ ಮಾಡ್ಬೇಕು, ನಾವು ಇನ್ಸೈಡ್ ಒಳಗಡೆಗೆ 1/2 ಇಂಚ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಒಳಗಡೆ 1/2 ಇಂಚ್ ಮಾರ್ಕ್ ಮಾಡೋಣ. ಶೋಲ್ಡರ್ ಸ್ಲೋಪ್ ಎಲ್ಲಿದೆ ಅಲ್ಲಿಗೆ ಇದನ್ನ ಜಾಯಿನ್ ಮಾಡೋಣ. ಸೊ ಇನ್ನೊಂದು ಪಾಯಿಂಟ್ ಏನ್ ಹೇಳೋದು ಮರ್ತೆ, ಬೋಟ್ ನೆಕ್, ಕ್ಲೋಸ್ ನೆಕ್, ಕಾಲರ್ ನೆಕ್ ಅಂಡ್ ದೆನ್ ಹೈವಿ ನೆಕ್ ಎಲ್ಲ ಬಂದ್ರೆ ಶೋಲ್ಡರ್ ಸ್ಲೋಪ್ ನಾವು 1/2 ಇಂಚ್ ತಗೋಬೇಕು. ಎಷ್ಟು ಫ್ರೆಂಡ್ಸ್? 1/2 ಇಂಚು ಶೋಲ್ಡರ್ ಸ್ಲೋಪ್ ನ ತೆಗಿತೀವಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಇದನ್ನ ಹೇಳಿದ್ದೆ. ಏನಕ್ಕೆ ಅಂತ ತಿಳ್ಕೊಬೇಕು ಅಂದ್ರೆ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿ. ಸೊ ನಾನು ಅದೇ ಬೇರೆ ವಿಡಿಯೋ ಸೆಪರೇಟ್ ಆಗಿ ಇಂಡಿವಿಜುವಲ್ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಶೇಪ್ ಕೊಡೋದು ಹೇಗೆ, ಮುಂಭಾಗದ ಕಂಕ್ಲಿನ್ ಶೇಪು. ಸೊ ನೋಡಿ ಇದೆಷ್ಟಿರುತ್ತೆ ಅಂತ ಹೀಗೆ ಇಟ್ಕೊಳ್ಳಿ, ಟೇಪ್ ಸಾಕು. ಮಿಡ್ ಪಾಯಿಂಟ್ ತಗೊಳ್ಳಿ, ಹೀಗೆ ಎಲ್ಲಿ ಬರುತ್ತೆ ಅಂತ ಒಂದು ಪಾಯಿಂಟ್ ಇಟ್ಕೊಳ್ಳಿ. ಆಯ್ತಾ? ಅಡ್ಡ ಎಷ್ಟು ತಗೋತೀರಿ, ಹೀಗೆ ಡಯಾಗ್ನಲ್ಲಿ ಇದರಲ್ಲಿ ಎಷ್ಟು ತಗೋತೀರಿ ನೋಡಿ, ನೆನಪಿದೆಯಾ? ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೆ ನಿಮಗೆ. ಓಕೆ, ಹಿಂಗೆ ಕ್ರಾಸ್ ಆಗಿ ಎಷ್ಟು ತಗೋಬೇಕು, 1 ಇಂಚ್ ತಗೊಳ್ಳಿ. ಓಕೆನಾ? ಸೊ 1 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ದೆನ್ ಗಿವ್ ಯೋರ್ ಫ್ರಂಟ್ ಆರ್ಮ್ ಹೋಲ್ ಶೇಪ್. ಸ್ವಲ್ಪ ನಾನು ಹೀಗೆ ಇಟ್ಕೋತೀನಿ, ಸೊ ದಟ್ ನನಗೆ ಶೇಪ್ಸ್ ಕೊಡ್ಲಿಕ್ಕೆ ಈಸಿಯಾಗಿ ಬರುತ್ತೆ. ಓಕೆ, ಡಾಟೆಡ್ ಲೈನ್ ಇಟ್ಕೊಳ್ಳಿ. ದೋಸ್ ಆರ್ ಫ್ರೆಶರ್ಸ್ ಯಾರಾದ್ರೂ ನೋಡ್ತಿದ್ರೆ ಹೇಗಪ್ಪ ಶೇಪ್ಸ್ ಕೊಡೋದು ಅನ್ನೋದನ್ನ ನೋಡ್ಕೊಳ್ಳಿ ಕ್ಲೀನಾಗೆ. ಫಸ್ಟ್ ಡಾಟೆಡ್ ಲೈನ್ ಹಾಕೊಳ್ಳಿ ಫ್ರೆಂಡ್ಸ್. ದೆನ್ ಇಲ್ಲಿವರೆಗೂ ಮಾತ್ರ. ಓಕೆನಾ? ಇದು ನಿಮ್ಮ 1/4 ಚೆಸ್ಟ್ ಮೆಜರ್. ಶೇಪ್ಸು ಇಲ್ಲಿಂದನೇ ಸ್ಟಾರ್ಟ್ ಆಗಿ, ಇಲ್ಲಿಂದ ಅಲ್ಲ, ಇದು ಎಕ್ಸ್ಟ್ರಾ ಇನ್ಲೇ ಬಟ್ಟೆ. ಓಕೆನಾ? ಸೊ ದೆನ್ ಪರ್ಫೆಕ್ಟ್ ಅಂತ ಅನ್ಸಿದ್ಮೇಲೆ ಅದನ್ನ ನೀವು ಡಾರ್ಕ್ ಮಾಡ್ಕೊಳ್ಳಿ, ಹೀಗೆ ಲೈಕ್ ದಿಸ್. ಸೊ ಇದಲ್ಲ, ದಿಸ್ ಇಸ್ ಮೈ ಬ್ಯಾಕ್. ಇದೇನು ನಂದು ಬ್ಯಾಕ್. ಓಕೆ, ಇದು ನನ್ನ ಫ್ರಂಟ್ ಆರ್ಮ್ ಹೋಲ್ ಶೇಪ್. ಇದನ್ನ ಕಟ್ ಮಾಡೋದು ನಾವೀಗ. ಓಕೆನಾ? ಫ್ರಂಟ್ ಆರ್ಮ್ ಹೋಲ್ ಶೇಪ್ ಮಾರ್ಕ್ ಮಾಡಿದ ನಂತರ ನಾವು ಪ್ರಿನ್ಸಸ್ ಕಟ್ ಶೇಪ್ ನ ಕೊಡಕ್ಕಾಗೋದು. ಸೊ ಹಾಗಾಗಿ ನಾನು ಫಸ್ಟ್ ಫ್ರಂಟ್ ಆರ್ಮ್ ಹೋಲ್ ಶೇಪ್ ನ ಡ್ರಾ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ ಶೇಪ್ ಕೊಡ್ಲಿಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ನಮಗೆ ಬೇಕು ಅಂತ ಹೇಳಿದ್ರೆ, ನಮ್ಮ ಡಾಟ್ ಪ್ಲೇಸ್ಮೆಂಟ್ ಅಂದ್ರೆ ಡಾಟ್ ಎಲ್ಲಿ ಬರಬೇಕು ಅನ್ನೋದು. ಅರ್ಥ ಆಗ್ತಿದ್ಯಾ? ಸೊ ಡಾಟ್ ಪ್ಲೇಸ್ಮೆಂಟಿಗೆ ನಾನು ಏನು ಹೇಳಿದ್ದೆ ಹೇಳಿ, ಫಾರ್ಮುಲಾ ಏನು? ಟು ಫೈಂಡ್ ಔಟ್ ಯುವರ್ ಡಾಟ್ ಪ್ಲೇಸ್ಮೆಂಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ, ಚೆಸ್ಟ್ ಮೆಜರ್ನ ಎದೆ ಸುತ್ತಳತೆಯಿಂದ 10ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಅದು ನಿಮ್ಮ ಡಾಟಿನ ಜಾಗ. ಎಲ್ಲಿ ಡಾಟ್ ಬರಬೇಕು, ಎಲ್ಲಿ ನಾವು ಡಾಟ್ ಹೊಲಿಬೇಕು ಅನ್ನೋ ಜಾಗ ಇದು. ಓಕೆ, ಎಷ್ಟು? ಸೊ ಹಿಯರ್ ಐ ಆಮ್ ಮಾರ್ಕಿಂಗ್ ಇಲ್ಲಿ ಸೈಡಿಂದ. ಓಕೆ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅದು ನಾವು ಬಟ್ಟೆ ಮೇಲೆ ಮಾರ್ಕ್ ಮಾಡ್ತಾ ತಗೊಳ್ಳೋಣ. ಇಲ್ಲಿ ನಾನು ತಗೊಂಡಿಲ್ಲ. ಓಕೆ, ಏನಕ್ಕೆ ಹೇಳಿ 1/2 ಇಂಚು? ಹುಕ್ ಪಟ್ಟಿ ಮತ್ತೆ ಐ ಪಟ್ಟಿ ಹೊಲಿಲಿಕ್ಕೆ ನಮಗೆ ಎಕ್ಸ್ಟ್ರಾ ಬೇಕು ಫ್ರೆಂಡ್ಸ್. ಅದು ನಾನು ತಗೊಂಡಿಲ್ಲ. ಬಟ್ಟೆನಲ್ಲಿ ಮಾರ್ಕ್ ಮಾಡ್ತಾ ನೆನ್ಪಿಟ್ಕೊಂಡು ಅದನ್ನ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ, ಅದು ಹೇಳ್ತೀನಿ ನಾನು. ಓಕೆ, ಸೊ ಇಲ್ಲಿಂದ ಎಷ್ಟು ಬೇಕು ನಮಗೀಗ? 3.8. ಓಕೆ, ದ ಸೇಮ್ 3.8 ಅನ್ನ ನೀವು ಮೇಲ್ಗಡೆನೂ ಮಾರ್ಕ್ ಮಾಡಿ. ಓಕೆನಾ? ಎಲ್ಲಿ ಬರುತ್ತೆ? ಇಲ್ಲಿ. ಓಕೆ, ಇಲ್ಲಿಂದ ಮೇಲಿಂದ ಇಲ್ಲಿ ನೋಡಿ 3.8 ಇದೆ, ಕೆಳಗಡೆನೂ 3.8 ಇದೆಯಾ? ಸೊ ಹೀಗೆ ಟೇಪನ್ನ ನೀವು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ, ಹೀಗೆ. ಓಕೆನಾ? ಸೊ ಬಸ್ಟ್ ಪಾಯಿಂಟ್ ಎಷ್ಟಿತ್ತು ನಮ್ದು ನೋಡಿ, ಮೆಜರ್ಮೆಂಟ್ ಅಲ್ಲಿ ಅಳತೆಯಲ್ಲಿ ಎಷ್ಟಿದೆ ಬಸ್ಟ್ ಪಾಯಿಂಟ್ ಫ್ರೆಂಡ್ಸ್? ಕಾಣಿಸ್ತಿದ್ಯಾ? 10.5. ಈ 10.5 ಹೇಗ್ ಬರುತ್ತೆ? ಅದು ಫಾರ್ಮುಲಾ ಇದೆ, ನೆನಪಿದೆ ಅಲ್ಲ? ಹೇಗೆ? ಚೆಸ್ಟ್ ಮೆಜರ್ನ 38, ಹೌದಾ? 38ನ 4ರಿಂದ ಭಾಗಿಸಿದ್ರೆ ನಮಗೆ ಎಷ್ಟು ಬರುತ್ತೆ? 9.5. ಅದಕ್ಕೆ ಪ್ಲಸ್ 1 ಇಂಚ್ ಸೇರಿಸಿದ್ರೆ ನಮ್ಮ ಬಸ್ಟ್ ಪಾಯಿಂಟ್ ನಮಗೆ
ಸಿಗುತ್ತೆ. ಓಕೆನಾ, ಇದಕ್ಕೆ 1 ಇಂಚ್ ಸೇರಿಸಿದ್ರೆ ನಮ್ಮ ಬಸ್ಟ್ ಪಾಯಿಂಟ್ 10.5. ಓಕೆನಾ, ಸೊ ಇಲ್ಲಿ ನಾನು ಇಲ್ಲಿಂದ ಹೀಗೆ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿಂದ ಈ ಮೇಲ್ಗಡೆ ಬಸ್ಟ್ ಪಾಯಿಂಟ್ ನಾವು ಡಾಟ್ ಪ್ಲೇಸ್ಮೆಂಟ್ ಮತ್ತೆ ಇದನ್ನು ಮೇಲಿಂದ ಎಷ್ಟು ಮಾರ್ಕ್ ಮಾಡಬೇಕು, ಬಸ್ಟ್ ಪಾಯಿಂಟ್ 10.5 ಇದೆ, ಬಟ್ ನಾವು 10.5ನೇ ತಗೊಳ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕೆ? ಮೇಲ್ಗಡೆ ಭುಜ ಜಾಯಿನ್ ಮಾಡ್ಲಿಕ್ಕೆ ನಮಗೆ ಅರ್ಧ ಇಂಚ್ ಹೊಲಿಲಿಕ್ಕೆ ಬೇಕು, ಸ್ಟಿಚಿಂಗ್ ಅಲಾಯನ್ಸ್. ಓಕೆ, ಸೊ 10.5 ಪ್ಲಸ್ ಅರ್ಧ ಅಂದ್ರೆ 11 ಇಂಚ್ ಆಯ್ತು. 11 ಇಂಚ್ ಎಲ್ಲಿ ಬರುತ್ತೆ ಅಲ್ಲೊಂದು ಡಾಟ್ ಇಟ್ಕೊಳ್ಳಿ. ಓಕೆನಾ, ಹೀಗೆ. ಆ ನಂತರ ಏನ್ ಮಾಡೋಣ, ಸ್ಕೇಲ್ ಸಹಾಯದಿಂದ ಬೈ ಯೂಸಿಂಗ್ ಯುವರ್ ಸ್ಕೇಲ್ ಗಿವ್ ಈ 2 ಪಾಯಿಂಟನ್ನ ಕನೆಕ್ಟ್ ಮಾಡಿ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ಫ್ರೆಂಡ್ಸ್ ನಾ ಹೇಳ್ತಾ ಇರೋದು? ಓಕೆ, ಸೊ ಇಲ್ಲಿ ನಮಗೆ ಡಾಟ್ ಇನ್ ಜಾಗ ಸಿಕ್ತು. ಸೊ ಇಲ್ಲಿ ಎಲ್ಲಿ ಮಾಡ್ತೀವಿ ನಾವು, ಇಲ್ಲಿ ನಾವು 1 ಇಂಚ್ ಮಾರ್ಕ್ ಮಾಡಿದ್ವಿ, ಹೌದಾ? ಸೊ ಇದು ನಮ್ಮ ಆರ್ಮ್ ಹೋಲ್ ಡಾಟ್ ನ ಜಾಗ, ಕಂಕ್ಳಲ್ಲಿ ನಾವು ಡಾಟ್ ಹೊಲಿತೀವಲ್ಲ ಅದ್ರ ಜಾಗ. ಸೊ ಪ್ರಿನ್ಸಸ್ ಕಟ್ ಶೇಪ್ ಕೊಡೋದು ಹೇಗಪ್ಪ ಅಂದ್ರೆ, ಕಂಕ್ಳಿನ ಡಾಟು ಮತ್ತೆ ಸೊಂಟದ ಡಾಟ್ ಎರಡನ್ನೂ ಜಾಯಿನ್ ಮಾಡಿದ್ರೆ ನಮ್ಗೆ ಪ್ರಿನ್ಸಸ್ ಕಟ್ ನ ಶೇಪ್ಸ್ ಬರುತ್ತೆ. ಓಕೆನಾ, ಸೊ ಹೇಗ್ ಜಾಯಿನ್ ಮಾಡ್ತೀರಿ? ಸೊ ಅಗೇನ್ ಯು ಸೇಮ್ ಟ್ರಿಕ್. ಇಲ್ಲಿಂದ ನೋಡಿ ಹಿಂಗ್ ಕರ್ವ್ ಆಗಿ ಸ್ವಲ್ಪ ಬೆಂಡ್ ಆಗ್ಲಿ, ಡಾಟ್ 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 ಹೀಗೆ ಕುಟ್ಕೋತ ನೋಡಿ ಹೀಗೆ. ಓಕೆನಾ, ಸೊ ಯು ಕ್ಯಾನ್ ಯೂಸ್ ಅ ಫ್ರೆಂಚ್ ಕರ್ವ್ ಇದ್ರೆ ಯೂಸ್ ಮಾಡಬಹುದು. ಓಕೆ, ಇಲ್ಲಿ ನಾನು ಫ್ರೆಂಚ್ ಕರ್ವ್ ಯೂಸ್ ಮಾಡಲ್ಲ, ಯಾಕಂದ್ರೆ ಎವ್ರಿಬಡಿ ಇಸ್ ನಾಟ್ ಹ್ಯಾವಿಂಗ್ ಫ್ರೆಂಚ್ ಕರ್ವ್ ಅಲ್ವಾ. ಸೊ ಇಲ್ದೇ ಇರೋರ್ಗು ಹೆಲ್ಪ್ ಆಗ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹೀಗೆ ತೋರಿಸ್ತೇನೆ ನೋಡಿ, ಹೀಗೆ. ಓಕೆ, ಇಲ್ಲಿ ನಾವು ಅರ್ಧ ಇಂಚ್ ತಗೊಂಡಿದ್ವಿ ಎಕ್ಸ್ಟ್ರಾ, ಹೌದಾ, ಡಾಟಿಗೋಸ್ಕರ. ಸೊ ಅದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲ. ಓಕೆನಾ, ಸೊ ಅಗೇನ್ ಅಲ್ಲಿಂದ ಕೂಡ ಇಲ್ಲಿ ಮತ್ತೆ ಕನೆಕ್ಟ್ ಮಾಡೋಣ. ಐ ಚೇಂಜ್ ದ ಪೆನ್ ಸ್ವಲ್ಪ. ಸೇಮ್ ಇಲ್ಲಿ ಏನಿದೆ ಸೇಮ್ ಶೇಪ್ ಇಲ್ಲಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ದ ಸೇಮ್ ಶೇಪ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ ಆಲ್ಸೋ. ಬೇಕಂದ್ರೆ ಫಸ್ಟ್ ಏನ್ ಮಾಡಿ ನೋಡಿ, ಹೀಗೆ ಡಾಟ್ 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 ಹೀಗೆ ಇಟ್ಕೊಳ್ಳಿ, ಹೀಗೆ. ಓಕೆನಾ, ಅಂಡ್ ದೆನ್ ಗಿವ್ ಪ್ರಾಪರ್ ಶೇಪ್ ಲೈಕ್ ದಿಸ್. ಓಕೆ, ಮೇಲ್ಗಡೆ ಶೇಪ್ ಕೊಟ್ಟಾಯ್ತು. ಕೆಳಗಡೆ ಹೇಗಪ್ಪ ಕೊಡ್ತೀರಿ? ಹೇಗ್ ಕೊಡ್ಬೇಕು? ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ, ಹೌದಾ? ಈ 1 ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ವಿ, ಹೌದಾ? ಸೊ ಅದು ಎಕ್ಸ್ಟ್ರಾ, ಅದನ್ನ ಕನ್ಸಿಡರ್ ಮಾಡಬೇಡಿ. ಓಕೆ, ಸೊ ಇಲ್ಲಿರ್ಲಿ ಹೀಗೆ. ಅದು 1 ಇಂಚ್ ತಗೊಂಡಿದ್ವಲ್ಲ, ಅದನ್ನ ಬೇಕಾದ್ರೆ ನೀವು ಹೀಗೆ ಡಾಟ್ 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 ಹಾಕೊಳ್ಳಿ. ಇದು ಎಕ್ಸ್ಟ್ರಾ 1 ಇಂಚ್ ನಾವು ತಗೊಂಡಿದ್ವಿ ಫ್ರಂಟ್ ಪಾರ್ಟಿಗೋಸ್ಕರ. ಯಾಕೆ ಫ್ರಂಟ್ ಪಾರ್ಟಿಗೆ 1 ಇಂಚ್ ಬೇಕು ಅದು ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ನೀವು ಯಾಕೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಪಿಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಯಾವಾಗ್ಲೂ ಯಾಕೆ ಎಕ್ಸ್ಟ್ರಾ ತಗೋತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಹೀಗೆ ಮೆಷರ್ ಮಾಡಿದ್ರೆ ನಮ್ಗೆ ಅಂದ್ರೆ ಬಸ್ಟ್ ನಾನು ಇನ್ಕ್ಲೂಡ್ ಮಾಡದೆ ನಾನು ಅಳತೆ ತಗೋತೀನಿ ಇಲ್ಲಿವರೆಗೂ. ನೋಡಿ ಇದು ನಂದು 8.5 ಬರುತ್ತೆ. ಓಕೆ, ಬೈ ಮೆಷರಿಂಗ್ ಬಸ್ಟ್, ಇದನ್ನ ನಾನು ಬಸ್ಟ್ ಶೇಪ್ ನ ಮೇಲೆ, ಬಸ್ಟ್ ಶೇಪ್ ಇದೆಯಲ್ಲ ನಮ್ದು, ಅದ್ರ ಮೇಲೆ ನಾನು ಹಿಂಗ್ ಮೆಷರ್ ಮಾಡಿದ್ರೆ ನೋಡಿ, ಟೇಪನ್ ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡು ನಾನು ಮೆಷರ್ ಮಾಡಿದೆ ಅಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, 11.5 ಬರುತ್ತೆ. ಇಲ್ಲಿ ಎಷ್ಟು ಬಂತು ನನಗೆ ನೋಡಿ, ಇಲ್ಲಿಂದ ಮಾಡಿದಾಗ ಹೀಗೆ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಹೀಗೆ ನಾನು ಮಾಡಿದಾಗ ಎಷ್ಟು ಬರುತ್ತೆ, ಇಲ್ಲಿಗೆ 8.5 ಅಂತ, ಅಪ್ರಾಕ್ಸಿಮೇಟ್ 8.5 ಅಂತ ಅನ್ಕೊಳ್ಳಿ. ಓಕೆ, ಬಿಕಾಸ್ ಅವರ್ ಬ್ರಸ್ಟ್ ಈಸ್ ಲೈಕ್ ಅ ಕರ್ವ್ ಶೇಪ್ ಇದೆ. ಟು ಕವರ್ ದಿಸ್ ಶೇಪ್, ಈ ಶೇಪ್ ನ ನಾವು ನೀಟಾಗಿ ಕವರ್ ಮಾಡ್ಲಿಕ್ಕೆ ನಮ್ಗೇನ್ ಬೇಕು, ಎಕ್ಸ್ಟ್ರಾ ಬಟ್ಟೆ ಬೇಕೇ ಬೇಕಾಗತ್ತೆ, ಹೌದಾ? ಸೊ ಅದಕ್ಕೋಸ್ಕರ ನಾವಿಲ್ಲಿ ಫ್ರಂಟ್ ಅಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಿದೀವಿ. ಇನ್ ನಾರ್ಮಲ್ ಬ್ಲೌಸ್ ಅಲ್ಲೂ ಅಷ್ಟೇನೆ, ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಎಕ್ಸ್ಟ್ರಾ ತಗೊಂಡಿರ್ತೀವಿ. ಡಾಟ್ಸ್ ಪಟ್ಟಿ ಹೊಲಿಯೋದ್ರಿಂದ ನಮ್ಗೆ ಏನಾಗುತ್ತೆ, ಬ್ರೆಸ್ಟ್ ಶೇಪ್ ಕರೆಕ್ಟ್ ಆಗಿ ಹಿಂಗೆ ಡಾಟ್ಸ್ ಕರೆಕ್ಟ್ ಆಗಿ ಬರುತ್ತೆ, ಕೆಳಗಡೆ ನಮಗೆ ಪಟ್ಟಿ ಬರುತ್ತೆ, ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ಇಲ್ಲಿವರೆಗೂ ಶೇಪ್ ಕೊಡ್ತೀವಿ, ಇಲ್ಲಿ ನಾವು ಪ್ಲೇನ್ ಕೊಡ್ತೀವಿ, ಆಯ್ತಾ? ಸೊ ಅದ್ ಹೇಗ್ ಕೊಡೋದು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ ಇವಾಗ. ಓಕೆನಾ, ನಾನು ಅವತ್ತು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಫ್ರೆಂಡ್ಸ್ ನಿಮಗೆ. ಸೊ ಇಲ್ಲಿ ಶೇಪ್ ಕೊಡ್ಬೇಕಾದ್ರೆ ಹೇಗಪ್ಪ ಕೊಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಇಲ್ಲಿ ಎಕ್ಸ್ಟ್ರಾ ನಾವು ಡಾಟ್ಗೋಸ್ಕರ ಅಂತ ಎಷ್ಟು ತಗೊಂಡಿದ್ವಿ, 2 ಇಂಚ್ ತಗೊಂಡಿದ್ವಾ ಇಲ್ಲಿಂದ ಇಲ್ಲಿಗೆ ನೋಡಿ, ಆ 2 ಇಂಚ್ನ ನಾನು ಇಲ್ಲಿಂದ ಮಾರ್ಕ್ ಮಾಡ್ತೀನಿ. ಓಕೆ, ಆ ನಂತರ ಈ 2 ಪಾಯಿಂಟ್ ನಾವು ಹೀಗೆ ಇಲ್ಲಿ ಮಾಡ್ಕೊಳ್ಳೋಣ ನೋಡಿ, ಇಲ್ಲಿಂದ ತಗೊಳ್ಳೋಣ, ಸೊ ದಟ್ ನಿಮ್ಗೆ ಅರ್ಥ ಆಗತ್ತೆ ಈಸಿಯಾಗಿ.
ನೋಡಿ ಫ್ರೆಂಡ್ಸ್, ಇದು ನಮ್ದು 1 ಇಂಚ್ ಎಕ್ಸ್ಟ್ರಾ ಇದೆ, ಹೌದಾ? ಅದನ್ನ ಬಿಡಿ. ಈ ಪಾಯಿಂಟ್ ಇಂದ 2 ಇಂಚ್ ನಾವಿಲ್ಲಿ ಎಕ್ಸ್ಟ್ರಾ ತಗೊಂಡಿದ್ವಿ, ಹೌದಾ? ಆ ಡಾಟ್ ಇಂದ ಅಗ್ಲಕ್ಕೋಸ್ಕರ ಆ 2 ಇಂಚ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬರ್ತಾ ಇದೆ. ಟಿಲ್ ಹಿಯರ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ದಿಸ್ ಪಾಯಿಂಟ್. ಈ ಬಸ್ಟ್ ಪಾಯಿಂಟ್ ಇತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಹೀಗೆ ಇದನ್ನ ಕವರ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನಾವು ಪ್ರಿನ್ಸಸ್ ಕಟ್ ಶೇಪ್ ಕೊಡಬೇಕು. ಹೇಗೆ ಕೊಡಬೇಕಪ್ಪ ಅಂತ ಹೇಳಿದ್ರೆ, ನಾನು ಇಲ್ಲೂ ತೋರಿಸಿದ್ದೆ ನಿಮಗೆ. ನೋಡಿ, ಇಲ್ಲಿ ಈ ತರ ಎಸ್ ಶೇಪಲ್ಲಿ ಬರಬೇಕು. ಈ ಶೇಪ್ ಹೇಗೆ ಬರಬೇಕು? ಹೀಗೆ ಎಸ್ ಶೇಪಲ್ಲಿ ಬರಬೇಕು. ಸೊ ಹೇಗೆ ಕೊಡೋಣ ಹಾಗಾದ್ರೆ? ಅದು ನೋಡಿ, ಇಲ್ಲಿದೆಯಲ್ಲ ಔಟರ್ ಶೇಪ್ ಇದೆಯಲ್ಲ, ಇಲ್ಲಿ ಇದನ್ನ ಕನ್ಸಿಡರ್ ಮಾಡಿ ನೀವು. ಸೊ ಇದನ್ನೇ ಹೀಗೆ ಕಂಟಿನ್ಯೂ ಮಾಡಿ, ಹೀಗೆ ಈ ತರ ಬರಲಿ. ಸೊ ಇಲ್ಲಿ ಹೀಗೆ ನಿಲ್ಲಿಸ್ಬೇಡಿ, ಇದನ್ನ ಸ್ಟ್ರೇಟ್ ಆಗಿ ತಗೊಳ್ಳಿ. ಓಕೆ, ಲೈಕ್ ದಿಸ್ ಯು ಜಾಯಿನ್ ದಿಸ್ ಒನ್. ಓಕೆನಾ? ಹೀಗೆ. ಸೊ ಹೇಗೆ ಬಂತು ನೋಡಿ, ಎಸ್ ಶೇಪಲ್ಲಿ ಹೀಗೆ ತಗೊಳ್ಳಿ. ಓಕೆನಾ? isn't it easy friends? ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅವರ್ ಪ್ರಿನ್ಸಸ್ ಕಟ್ ಶೇಪ್. ಇದೇನಾಗತ್ತೆ, ಈ ಶೇಪ್ ಇದೆಯಲ್ಲ ಇವಾಗ ನಾವು ಕೊಟ್ಟಿದ್ದು, ಈ ಬಸ್ಟ್ ಶೇಪ್ ಕರೆಕ್ಟ್ ಆಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಶೇಪ್ಗೆ ಪರ್ಫೆಕ್ಟ್ ಆಗಿ ನಮ್ಗೆ ಇದು ಕುತ್ಕೊಳ್ಳುತ್ತೆ. ಇಲ್ಲೇನ್ ಬಂತು ಈ ಸ್ಟ್ರೇಟ್ ಶೇಪು, ಅದು ನಮ್ಗೆ ಇಲ್ಲಿ ಬಂದು ಹೀಗೆ ಪಟ್ಟಿ ತರ ಗಟ್ಟಿಯಾಗಿ ಇಲ್ಲಿ ಕುತ್ಕೊಳ್ಳುತ್ತೆ. ಬ್ಲೌಸ್ದು ಬಾಟಮ್ ಫಿನಿಶ್ ಆದ್ಮೇಲೆ ನಿಮಗೆ ಎಕ್ಸಾಕ್ಟ್ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಇದು ಅರ್ಥ ಆಯ್ತಲ್ವಾ? ಸೊ ಇವಾಗ ಬಾಟಮ್ ಶೇಪ್ಸ್ ಹೇಗೆ ಕೊಡ್ತೀರಿ ನೋಡಿ. ಇವಾಗ ಬ್ಯಾಕ್ ಪಾರ್ಟ್ ಎತ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ ನಾನು ಇಟ್ಕೊಳ್ತೀನಿ. ಮೇಲಿಂದ ಎಲ್ಲ ಕರೆಕ್ಟಾಗಿ ಮಾರ್ಕ್ ನೋಡಿ ಇಟ್ಕೊಳ್ಳಿ. ಹೀಗೆ ಕಾಣಿಸ್ತಾ ಇದೆಯಾ? ಹೌದಾ? ಇಲ್ಲಿ ಎಕ್ಸ್ಟ್ರಾ 1 ಇಂಚ್ ಇದೆ, ಹೌದಾ? ಈ 1 ಇಂಚು ನಾವು ಇವಾಗ ಜಾಯಿನ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಪಾರ್ಟ್ ಏರುಪೇರು ಆಗ್ಬೋದು, ಹೌದಾ? ಹಾಗೆ ಆಗುತ್ತೆ ತಾನೆ? ಆಬ್ವಿಯಸ್ಲಿ ಆಗುತ್ತೆ. ಹೆಂಗೆ? ಮೇಲ್ಗಡೆ ಇವಾಗ ನಾವು 1/2 ಇಂಚ್ ಹೊಲ್ಕೋತೀವಿ. ಮೇಲ್ಗಡೆ ಇದಕ್ಕೂ 1/2 ಇಂಚ್ ಇದೆ, ಇದಕ್ಕೂ 1/2 ಇಂಚ್ ಇದೆ. ಸ್ಟಿಚ್ ಮಾಡಿದ್ವಿ, ಸರಿ ಹೋಯ್ತು. ಕೆಳಗಡೆ ಏನಾಯ್ತು, ಫ್ರಂಟ್ ಪಾರ್ಟ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆ, ಬ್ಯಾಕ್ ಪಾರ್ಟ್ 1 ಇಂಚ್ ಕಮ್ಮಿ ಇದೆ ಫ್ರಂಟ್ ಪಾರ್ಟ್ಗಿಂತ. ಸೊ ಅವಾಗ ಆಬ್ವಿಯಸ್ಲಿ ಏನಾಗುತ್ತೆ, ಏರುಪೇರು ಬರುತ್ತೆ. ಸೈಡ್ ಜಾಯಿನ್ ಮಾಡಕ್ ಆಗೋದೇ ಇಲ್ಲ. ಏನಪ್ಪ ಮಾಡಬೇಕು ಅವಾಗ? ಸೊ ಇದೆಷ್ಟಿದೆ ನೋಡ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಇದೇನಿದೆ ಅದನ್ನ ಹೀಗೆ ಮೆಜರ್ ಮಾಡಿ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ. ಓಕೆನಾ? ಫ್ರಂಟ್ ಅಲ್ಲಪ್ಪ, ಹಾಗಾದ್ರೆ ಫ್ರಂಟ್ ಅಲ್ಲೂ ಏರುಪೇರು ಆಗಲ್ವಾ? ಫ್ರಂಟ್ ಅಲ್ಲಿ ಆಗಲ್ಲ. ಯಾಕಂತ ಹೇಳಿದ್ರೆ ಬ್ರಸ್ಟ್ ಶೇಪ್ ಇರೋದ್ರಿಂದ ಏನಾಗುತ್ತೆ, ಬಟ್ಟೆ ನಮ್ಗೆ ಮೇಲೆ ಎತ್ಕೊಳತ್ತೆ. ಅರ್ಥ ಆಗ್ತಿದ್ಯಾ ಫ್ರೆಂಡ್ಸ್? ಫ್ರಂಟ್ ಅಲ್ಲಿ ಏನಾಗುತ್ತೆ, ಈ ಕಡೆ ಸೈಡ್ ಅಂದ್ರೆ ಫೋಲ್ಡಿಂಗ್ ಸೈಡ್, ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತಲ್ಲ, ಆ ಸೈಡ್ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ನಾವು ಮುಂಭಾಗದಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಟ್ಟಿರ್ತೀವಿ, ಹೌದಾ? ಇಟ್ಟಿರ್ಲಿಲ್ಲ ಅಂದ್ರೂ ಕೂಡ ಈ ಬಸ್ಟ್ ಶೇಪ್ ಇರೋದ್ರಿಂದ ಏನಾಗುತ್ತೆ, ಬಟ್ಟೆ ಮೇಲ್ಗಡೆಗೆ ಈ ಶೇಪ್ ನ ಕವರ್ ಮಾಡಕ್ಕೆ ಬಟ್ಟೆ ಮೇಲೆ ಎತ್ಕೊಳ್ಳುತ್ತೆ. ಸೊ ಅವಾಗ ಇಲ್ಲಿ ನಮ್ಗೆ ಯಾವುದೇ ತರ ಏರುಪೇರು ಬರಲ್ಲ. ಸೈಡ್ ಅಲ್ಲಿ ಮಾತ್ರ ಆ ಪ್ರಾಬ್ಲಮ್ ಬರೋದ್ರಿಂದ ಏನಾಗುತ್ತೆ, ನಾವೇನ್ ಮಾಡೋಣ, ಇಲ್ಲಿಂದ ಹೀಗೆ ನೀಟಾಗೆ ಕರ್ವ್ ಶೇಪ್ ಕೊಡೋಣ. ಹೇಗೆ ಕರ್ವ್ ಶೇಪ್ ಕೊಡ್ತೀರಿ? ಯಾಕೆ ಕರ್ವ್ ಶೇಪೇ ಕೊಡ್ಬೇಕು ಅಂತ ಕೆಲವ್ರಿಗೆ ಡೌಟ್ ಬರ್ಬೋದು. ಸೊ ಬಿಕಾಸ್ ಅವ್ರ ಬಾಡಿ ಶೇಪ್ ಏನಿದೆ ಕರ್ವ್ ಆಗಿರೋದ್ರಿಂದ ನಾನು ಕರ್ವ್ ಶೇಪ್ ಕೊಡಕ್ಕೆ ಪ್ರಿಫರ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ಹೀಗೆ ಇಟ್ಕೊಳ್ಳಿ. ಫ್ರೆಂಚ್ ಕರ್ವ್ ಇಲ್ಲ ಮೇಡಮ್ ಅಂತ ಅನ್ಬೇಡಿ, ಆಯ್ತಾ? ಇಲ್ಲ ಅಂದ್ರೂ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. 1 ಇಂಚ್ ಇಲ್ಲಿದೆ, ಹೌದಾ? ಸೊ ಇಲ್ಲಿ ನಾವು ಡಾಟ್ ಶೇಪ್ ಕೊಟ್ವಿ ಅಲ್ಲ, ಪ್ರಿನ್ಸಸ್ ಕಟ್ ಶೇಪ್ ಇಲ್ಲಿ. ಸೊ ಈ ಪಾಯಿಂಟ್ ಇಂದ ಹೀಗೆ ನೋಡಿ, ಸ್ವಲ್ಪ ಹಿಂಗೆ ಫ್ಲಾಟ್ ಆಗಿ ಬನ್ನಿ. and then give little curve shape. It should be curve friends, okay, not a straight line. Straight line alla, idu curve shape age irbeku hige. Okay na? So idu namma cutting line. Artha aita? Ishte easy alva? Front part indu princess cut with boat neck. Artha aita? Nodi, princess cut with boat neck. Cut ಮಾಡೋದು ಹೇಗಪ್ಪ? ಫಸ್ಟ್ ಏನು ಮಾಡೋಣ, ಬಾಟಮ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಒಂದೆರಡು ಪಿನ್ ಹಾಕೋತೀನಿ. ಓಕೆ, ಬಾಟಮ್ ಸೈಡ್ ಶೇಪ್, ಫ್ರಂಟ್ ಆರ್ಮ್ ಹೋಲ್, ಶೋಲ್ಡರ್ ಸ್ಲೋಪ್ ಆ್ಯಂಡ್ ದೆನ್ ಬೋಟ್ ನೆಕ್ ಶೇಪ್. ಇಲ್ಲಿ ಆಲ್ರೆಡಿ ಓಪನ್ ಇದೆ. ಓಕೆನಾ? ನೋಡ್ಕೊಳ್ಳಿ. ಸೊ ನಾನು ಕಟ್ ಮಾಡಲಿಕ್ಕೆ ಪೇಪರ್ ಕಟಿಂಗ್ ಸಿಸರೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ನೋಡ್ಕೊಳ್ಳಿ.
ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ವಾ, ಅದನ್ನು ಕೂಡ ನಾನು ಕಟ್ ಮಾಡ್ಕೋತೀನಿ. ಓಕೆ, ನೋಡಿ ಫ್ರೆಂಡ್ಸ್, ಇದು ಕಟ್ ಆಗಿದ ತಕ್ಷಣ ಪ್ರೀವಿಯಸ್ ವಿಡಿಯೋನಲ್ಲೂ ನಾನು ಹೇಳಿದ್ದೆ, ಇದು ನಮ್ಮ ಬಸ್ಟ್ ಪಾಯಿಂಟ್ ಇಸಂಟ್ ಇಟ್? ಹೌದಾ? ಇಲ್ಲಿದೆ ಇದ್ರದ್ದು, ಕರೆಕ್ಟಾ? ಇಲ್ಲಿದೆ ಮಾರ್ಕ್, ಹೌದಾ? ಸೊ ಈ ಎರಡೂ ಪಾಯಿಂಟನ್ನು ನಾವು ಫಸ್ಟು ಹೀಗೆ ನಾಚ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಇದನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಕಟ್ ಆಗಿದ ತಕ್ಷಣ ಏನು ಮಾಡಿ, ಇಲ್ಲಿನೇ ಈ ಪೋರ್ಷನಲ್ಲಿ ಇದು ಹೀಗೆ ನಾಚ್ ಮಾರ್ಕ್ ಮಾಡಿ. ಸೊ ದಟ್ ಹೊಲಿಬೇಕಾದ್ರೆ ನಮಗೆ ಬಟ್ಟೆನಲ್ಲಿ ನಾವು ಮಾಡಬೇಕು, ಬಟ್ ಪೇಪರ್ನಲ್ಲೂ ಮಾರ್ಕ್ ಇದ್ರೆ ನಾವು ವಿ ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ಥಿಂಗ್ ಅಲ್ವಾ? ಸೊ ಹೀಗೆ ನೋಡಿ, ಸ್ಟಿಚ್ ಮಾಡಬೇಕಾದ್ರೆ ಈ ಪಾಯಿಂಟ್ ಬಸ್ಟ್ ಪಾಯಿಂಟು ಮ್ಯಾಚ್ ಆಗ್ಬೇಕು ನಾವು ಹೊಲಿಬೇಕಾದ್ರೆ. ಓಕೆನಾ ಫ್ರೆಂಡ್ಸ್? ಸೊ ಶಾಲ್ ಐ ಓಪನ್ ಅಂಡ್ ಶೋ? ಓಪನ್ ಮಾಡಿ ತೋರಿಸ್ಲಾ? ನೋಡಿ, ಇದು 2 ಪೀಸ್ ಇರುತ್ತೆ ಫ್ರಂಟ್ ಅಲ್ಲಿ ಕಟ್ಟಿರೋದ್ರಿಂದ. ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಓಪನಿಂಗ್ಸ್, ಇದು ಹುಕ್ ಪಟ್ಟಿ ಐಪಟ್ಟಿ ಹೊಲಿಯೋದ್ರಿಂದ ಇದು 2 ಪೀಸ್ ಬರುತ್ತೆ. ಈ ಪೀಸು 2 ಬರುತ್ತೆ. ಓಪನ್ ಇಲ್ಲ ಅಂದಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಫೋಲ್ಡಿಂಗ್ ಇರುತ್ತೆ. ಓಕೆನಾ? ಸೊ ಇದು ಒಂದು ಪೀಸು. ಓಕೆ, ಅಂಡ್ ದಿಸ್ ಇಸ್ ಅನದರ್ ಒನ್. ಇದು ಇನ್ನೊಂದು. ಹೇಗೆ ಕಾಣುತ್ತೆ ನೋಡಿ, ಪ್ರಿನ್ಸಸ್ ಕಟ್ ವಿತ್ ನಮ್ದು ಬೋಟ್ ನೆಕ್. ಓಕೆನಾ? ಸೊ ಐ ವಿಲ್ ಕೀಪ್ ಸಮ್ ವೇಟ್, ಏನಾದರೂ ಒಂದು ವೇಟ್ ಇಡೋಣ, ಇಲ್ಲಾಂದ್ರೆ ಅದು ಪೇಪರ್ ರೋಲ್ ಆಗುತ್ತೆ. ಹೀಗೆ ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ, ಇಸಂಟ್ ಇಟ್ ಫ್ರೆಂಡ್ಸ್? ಸೊ ಬಟ್ಟೆನಲ್ಲಿ ನಾವು ಮಾರ್ಕ್ ಮಾಡಬೇಕಾದ್ರೆ ಅರ್ಧ ಇಂಚು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಲಿಕ್ಕೋಸ್ಕರ ಇಲ್ಲಿ ಈ ಪೋರ್ಷನ್ ಅಲ್ಲಿ ನಾವು ತಗೊಳ್ಳೋಣ. ಸೊ ಆನಂತರ ಈ 2 ಪೀಸ್ ಅಟ್ಯಾಚ್ ಮಾಡೋದಕ್ಕೆ ಈ ಪೋರ್ಷನ್ ಅಲ್ಲಿ ಅರ್ಧ ಇಂಚು, ಈ ಪೋರ್ಷನ್ ಅಲ್ಲಿ 1/2 ಇಂಚು ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಅಲೌನ್ಸ್ ತಗೊಳ್ಳೇಬೇಕು ಬಟ್ಟೆನಲ್ಲಿ ಹೊಲಿಬೇಕಾದ್ರೆ. ಓಕೆನಾ ಫ್ರೆಂಡ್ಸ್? ಇಷ್ಟ ಆಯ್ತಾ? ನೋಡಿ, ಬೋಟ್ ನೆಕ್ ಶೇಪು ಜಾಸ್ತಿ ಬಂದಿದೆ. ಒಂದೇನಪ್ಪ, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ನಾವು ಮಾಡಿದಾಗ ನಮ್ಮ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಷ್ಟು ಉದ್ದ ಬರುತ್ತೆ. ಓಕೆನಾ? ಸೊ ಇನ್ನೊಂದು ಏನ್ ಮಾಡ್ಬೋದು, ನಾವು ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇಟ್ಟು ಫ್ರಂಟ್ ಅಲ್ಲಿ ಡೀಪ್ ನೆಕ್ ಕೂಡ ಇಡಬಹುದು. ಓಕೆ, ಸೊ ಅದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ. ಸೊ ದಟ್ ನಾನು ಅದನ್ನ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಅಂತೂ ಬೇಕಾ ಫ್ರೆಂಡ್ಸ್? ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಓಕೆನಾ? ಯಾರು ಹೊಸಬ್ರಿದ್ದೀರಾ ನನ್ನ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಎಲ್ಲ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ತುಂಬ ಜನ ಕಾಮೆಂಟ್ಸ್ ಕೂಡ ಹಾಕ್ತಾ ಇದ್ರಿ, ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂತ. ಸೊ ಆ ಥರ ಕಾಮೆಂಟ್ಸ್ ಬಂದಾಗ ನಮಗೆ ತುಂಬಾನೇ ಖುಷಿ ಆಗುತ್ತೆ. ದಟ್ ಮೀನ್ಸ್ ಲೈಕ್ ಓವರ್ವೆಲ್ಮಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ. ಓಕೆ, ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.